ತರಬೇಕು. ಆ ಕುರಿತಾಗಿ ಒಂದು ಮಾತು ಧನುಜೇಶ ಕೇಳಲು ನಮ್ಮ ಧನುಜೇಶ ಕೇಳ ಏತಗಿನಿತು ನೀ ಭ್ರಮೆಯಾದಿ ಮನದಲ್ಲಿ ವ್ಯರ್ಥ ಮನಸ್ಸಿಜ ಶರಕೆ ಸಿಲುಕುತ್ತವ ಮನಸ್ಸಿಜ ಶರಕೆ ಸಿಲುಕುತ್ತವ ವರವನಿತೆಯ ಬಯಕೆಯೋತಿಯ ದೈತ್ಯನಾದ ವರವನಿತೆಯ ಬಯಕೆಯೋತಿಯ ದೈತ್ಯನಾದ ಆಲಿಸಿ ಮತ್ತು ಪಾಲಿಸಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಆಲಿಸ್ತೇನೆ, ಪಾಲಿಸು ನನಗೆ ಬಿಟ್ಟಿದ್ದು. ಸರಿ, ಒಪ್ಪಿಕೊಂಡೆ. ಧನುಜೇಶ, ಓ ಒಂದು ಕಾಲದಲ್ಲಿ ಶೋಣಿತಾಪುರದಲ್ಲಿ ರಕ್ಕಸರ ಸ್ಥಿತಿಗತಿ ಅಯ್ಯೋ ಅನ್ನಿಸುತ್ತಾ ಇತ್ತು. ಅಯೋಮಯವಾಗಿತ್ತು ಅಲ್ವೇ? ಅಂಡಲೆಯುವಂತಹ ಜೀವನ. ಅವರ ಪಾಲಿಗೆ ನೆಲೆಯೇ ಇಲ್ಲ, ಗೌರವವೇ ಅವರ ಪಾಲಿಗಿಲ್ಲ. ಯಾವತ್ತು ಶುಂಭದಾನವನಾಗಿ ಈ ಪ್ರಪಂಚಗಳ ಕಂಡು ಬರುತ್ತಾವು. ಶೋಣಿತಾಪುರಕ್ಕೆ ಸರ್ವ ಅಧಿಕಾರಿಯಾದ ಬಳಿಕ ಎಲ್ಲವರಿಗೂ ಒಂದೊಂದು ನೆಲೆಯನ್ನ ಕಲ್ಪಿಸಿಕೊಟ್ಟದಿದ್ರೆ ತಾವಲ್ಲವೇ ಒಡೆಯ. ಅದೇನು ಹೆಗ್ಗಳಿಕೆ ಅಲ್ಲ, ಹ, ಆದ್ರೂ ವಿಷಯ ಸತ್ಯ. ರಕ್ಕಸ ಕುಲದ ಸಾರ್ವಭೌಮ ಅನ್ನುವಂತಹ ಕೀರ್ತಿಯನ್ನ ಪಡೆದವರು ತಮ್ಮ ಕೀರ್ತಿ ವಿಶೇಷ ಅಂತ ಹೇಳುವುದು ಗಗನೆತ್ತರಕ್ಕೆ ದಿವಸ ಪಸರಿಸಿದೆ. ಒಡೆಯ, ಕಾಣುವಂತ ಮೂರು ಲೋಕದಲ್ಲಿ ಯಾವ ವಸ್ತುವಿನಲ್ಲಿ ತಾವು ಬಯಸಿದ್ದೀರಾ ಅಂತ ಹೇಳಿದ್ರೆ ಅದು ತಮ್ಮ ಆಧೀನಕ್ಕೆ ಸೇರಬೇಕು. ಸೇರತಕ್ಕದ್ದು ಸೇರಿಸಿಕೊಂಡವರಿದ್ದೀರಾ ಅಂತ ಯೋಗ್ಯತಾವಂತರೇ ತಾವು ಹೌದು. ಆದ್ರೆ ಯಾಕೋ ಭ್ರಮೆಯನ ಅಂತೀರಿ ಈ ದಿವಸ ನೀವು. ಭ್ರಮೆಯ? ಹೌದು. ಯಾಕೆ ಈ ಮಾತು? ಅಖಂಡ ಆ ಚಂಡಮುಂಡರು ಅಖಂಡ ಬ್ರಹ್ಮಚಾರಿಗಳು ತಮ್ಮ ಕುರಿತಾಗಿ ವಿಶೇಷವಾದಂತ ಸುದ್ದಿ ತರುವುದಕ್ಕಾಗಿ ಲೋಕದಲ್ಲಿ ತಿರುಗಾಟ ಮಾಡಿದವರು. ಈ ದಿವಸ ಅಲ್ಲಿಗೆ ಬಂದಾಕ್ಷಣ ಅವರು ಹೇಳಿದ್ದೇನು? ತುಯಿನಾತ್ರಿಯ ಪರ್ವತ ಕದಂಬಾವನ ಅಲ್ಲೊಬ್ಬಳು ಸ್ಫುರದ್ರೂಪಿದ್ದಾಳೆ, ಅವಳೇ ನಿಮ್ಮ ರಸ್ಯ ಆಗಬೇಕು ಅಂತ ಕೇಳಿಕೊಂಡು ಅವರ ಮಾತನ್ನ ಕೇಳಿದ ಮರುಗಳಿಗೆಲ್ಲಿಯ ಆ ಹಠವನ್ನೇ ತಾವು ಹೊತ್ತವರಿದ್ದೀರ. ಅಲ್ಲಿರುವಂತ ಹೆಣ್ಣು ನನ್ನ ಪಟ್ಟದ ಮೇಲೆ ಕುಳಿತುಕೊಳ್ಳಬೇಕು, ಪಟ್ಟದ ಅರಸಿಯಾಗಬೇಕು ಅನ್ನುವುದಾಗಿ ನೀವು ಬಯಸಿದ್ದೀರಾ. ಒಡೆಯ, ಮದುವೆ ತಮಗಾಗಿದೆ, ಹೌದಪ್ಪ, ಮಕ್ಕಳಾಗಿದ್ದಾರೆ, ಮೊಮ್ಮಕ್ಕಳನ್ನು ಕಂಡಿದ್ದೀರಾ. ಇಷ್ಟೆಲ್ಲ ಇರುವಾಗಲೂ ಆ ತರುಣಿ ಮೇಲೆ ಮನಸ್ಸು ಉಂಟಾಯ್ತಲ್ಲ ತಮಗೆ. ನಮಗೆ 100-120 ವರ್ಷ ವಯಸ್ಸಲ್ಲ, ಗೊತ್ತಾಯ್ತಾ? ಕೋಟಿ ಕೋಟಿ ಆಯುರ್ಮಾನ ಹೊಂದಿದವರು ನಾವು. ಖಂಡಿತ. ಹಾಗಾಗಿ ವಯಸ್ಸು ಕಳೆಯುತ್ತು ಅಂತಿಲ್ಲ, ಬೇಡ ಎಂಬಂತ ವಾಂಛೆ ಮೂಡುವುದಿಲ್ಲ. ನನಗವಳು ಬೇಕು. ಮದುವೆ ಆದ್ರೂ ತಪ್ಪಿಲ್ಲ, ನಮ್ಮ ಆಕ್ಷೇಪವೂ ಇಲ್ಲ. ಹೊತ್ತು ನಡೆಸುವ ಯೋಗ್ಯತೆ ಉಂಟು, ಎಷ್ಟು ಬೇಕಿದ್ರೆ ಕಟ್ಟಿಕೊಳ್ಳಬಹುದು. ಹಾಗೊಂದು ಮಾತುಂಟು, ನಾನಾಗ್ಲಿಲ್ಲ ಅಂತ ಇಟ್ಕೊಳ್ಳುವ, ನಿನಗಾದ್ರೂ ಮಾಡಿಸ್ತದಕ್ಕೇನಂತೆ. ನಾನ ಆ ಕುರಿತಾಗಿ ನಾನು ಬಯಸಿದವನಲ್ವೇ ಅಲ್ಲ. ಬಯಕೆ ಅಂತಲ್ಲ, ನಾನು ಕೊಡುವುದು ಪ್ರೀತಿಯಿಂದ. ಅವಳನ್ನು ನೀವು ಬಯಸಿದ್ದೀರಿ, ಹೌದು. ಆದರೆ ದಕ್ಕಿಸಿಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಯಾಕೆ? ಅಲ್ಲಿರುವಂತ ಹೆಣ್ಣೊಬ್ಬಳು ಸಾಮಾನ್ಯ ಅಂತ ಭಾವಿಸುತ್ತೇನೆ. ಮತ್ತೆ ತರುಣಿ ಅಲ್ಲ ಅವಳು. ತರುಣಿಯಲ್ಲವಳಾದಿ ಮಾಯೆ
ಏಕಾಂಗಿಯಾಗಿ ಒಂದು ಹೆಣ್ಣು ಹ್ಮ್ ಅಂಬರದಿಂದ ಕುಂಬಿನಿಯವರೆಗೆ, ಹ್ಮ್ ಕುಂಬಿನಿಯಿಂದ ಅಂಬರದವರೆಗೆ ಹ್ಮ್ ತೂಗು ಉಯ್ಯಾಲ ನಿರ್ಮಿಸಿಕೊಂಡು ಹ್ಮ್ ಸುಶ್ರಾಯದಂತ ಗಾನವನ್ನು ಪಾಡುತ್ತಾ ಇದ್ದಾಳೆ. ಹ್ಮ್ ಅದರಲ್ಲಿಯೂ ಉರದ್ರೂಪಿ ಹ್ಮ್ ಬಂದವಳು ಸಾಮಾನ್ಯ ಹೆಣ್ಣಲ್ಲ. ಅಕಾರ ಉಕಾರ ಮಕಾರ ಸೇರಿದರೆ ಓಂಕಾರ, ಹ್ಮ್ ಸಾಕ್ಷಾತ್ ಓಂಕಾರ ಸ್ವರೂಪಿಣಿ, ಜಗದಾದಿ ದೇವತೆ, ಜಗನ್ಮಾತೆ ಇಂದು ತಲೆಗಿಳಿದು ಬಂದಿದ್ದಾಳೆ. ಯಾಕೆ? ನೀನ್ ಇಲ್ಲೇ ಕೂತ್ಕೊಂಡು ಇಲ್ಲೇ ಎತ್ಕೊಂಡು ಎಷ್ಟೆಲ್ಲ ಸಂಗ್ರಹ ಮಾಡಿದೆವು. ಖಂಡಿತ ಅವಳನ್ನು ನೋಡ್ಲಿಲ್ಲ, ನೋಡ್ಲಿಲ್ಲ. ನೋಡಿದವರಾಗ ಹೇಳ್ತೀಯ. ಖಂಡಿತ ಹೌದು. ಅಕಾರ ಉಕಾರ ಮಕಾರ ಸೇರುವುದು. ಹ, ಈ ಆಕಾರ ಮಕಾರ ಸೇರುವುದು ಏನೋ ಓಂಕಾರ ಆಯ್ತಾ? ನಾನು ಹಾಗೆ ಗ್ರಹಿಸಿಕೊಂಡೆ ಓಂಕಾರ ಸ್ವರೂಪಿಣಿ ಬಂದವಳು ಅಂತ. ಹಾ ಯಾಕೆ ಕೇಳಿದ್ರೆ ಹೋದವರೆಲ್ಲ ಬರಲಿಲ್ಲ. ಹಾ ಹೋದಂತ ಒಬ್ಬ ವ್ಯಕ್ತಿಗೆ ಬಂದಿದ್ದಾನೆ. ಹ್ಮ್. ಯಾರು? ಹಳೇ ತಲೆ ಸುಗ್ರೀವ. ಸುಗ್ರೀವ. ಅವನೇ ಹೇಳಿದ್ದಾನೆ ಹ್ಮ್. ಅಲ್ವಾ, ಹಾ. ಶುಂಭನಾಗಲಿ ಅವನ ತಮ್ಮ ನಿಶುಂಭನಾಗಲಿ ಅಂಬಿಕೆಯ ವಿವಾಹ ಅಂತ ಹೇಳುವುದು ಅಂಬುವಿನ ಮನೆಯಲ್ಲುಂಟು ಅನ್ನುವುದಾಗಿ ನಾವು ಸ್ವಾಗತಿಸಿದ್ದೇವೆ. ಯುದ್ಧಕ್ಕೆ ಆಹ್ವಾನ ಕೊಟ್ಟಿದ್ದಾಳೆ ಹಾ ಅಲ್ವೇ? ಹೆಣ್ಣಾಗಿ ಅವಳೇ ಆಹ್ವಾನ ಕೊಡ್ತಾಳೆ ಅಂತಾದ್ರೆ ಹ, ಒಬ್ಬ ಧನುಜೇಶನಾಗಿ ಹ, ನಾವು ಸುಮ್ಮನಿರುದೇನು? ಇಲ್ಲ, ನಾನು ಸುಮ್ಮನಿದ್ರೆ ನೀವರ ಸತ್ತಂತೆ. ಹೌದು, ಹಾ ಖಂಡಿತ ಹೌದು. ನಮ್ಮನ್ನ ಉಳಿಸಿಕೊಂಡು ಬಂದವರಾಲಿ, ಹಾ ನಮ್ಮನ್ನ ಕಾಪಿಟ್ಟುಕೊಂಡವರಾಲಿ. ನನ್ನ ದೇಹದ ಒಂದೊಂದು ಭಾಗಗಳು ನೀವೆಲ್ಲ. ಹೌದು. ಹಾ ಹಾಗಂತ ಬಂದಂತ ಜಗನ್ಮಾತೆಯ ಕರ್ತವ್ಯ ಏನು? ದುಷ್ಟ ಶಿಕ್ಷೆ, ಮತ್ತೆ ಮತ್ತೆ ಜಗನ್ನು ಮಾತೆ ಬಂದು ಹೆಣ್ಣು ಹೇಳು ಸಾಕು. ಶಿಷ್ಟರ ರಕ್ಷೆ ಹ್ಮ್ ಅವಳ ಆದ್ಯ ಕರ್ತವ್ಯವಾಗಿದೆ ಒಡೆಯ. ಹಾ ಹಾಗಾಗಿ ನಾವೇನು ದುಷ್ಟರಲ್ಲ. ಹ, ನಾವು ದುಷ್ಟರಲ್ಲ. ಹಾ ಅವಳ ಕಣ್ಣಿಗೆ ನಾವು ದುಷ್ಟ ರೀತಿ ಕಾಣ್ತಾ ಇದ್ದೇವೆ. ಅದವಳು ಕಣ್ಣಿನ ದೋಷ. ದಾನವರ ನಾಶಕ್ಕಾಗಿಯೇ ಬಂದಿದ್ದಾಳೆ ಅವಳು ಹ್ಮ್ ಅನ್ನುವುದಾಗಿ ನಾನು ಭಾವಿಸಿಕೊಂಡಿದ್ದೇನೆ. ಹಾ ನೋಡಿ, ಅನೇಕ ಅನೇಕ ದಾನವರನ್ನು ಕಳುಹಿಸಿಕೊಟ್ಟಿದ್ದೀರಾ. ಹಾ ಹೋದವರು ಯಾರು ತಿರುಗಿ ಬರಲಿಲ್ಲ. ಎಲ್ಲ ಅವ್ರವ್ರ ಪ್ರಾರಬ್ಧ ಅಲ್ಲಲ್ಲೇ ಹೋಗ್ಬಿಟ್ರು ಮಾರೆ. ಅವರ ಆಯಸ್ಸೇ ಅಷ್ಟು ಅಂತ ತಾವು ಭಾವಿಸಿಕೊಂಡಿದ್ದೀರಾ. ಪಡೆದ ವರವೇ ಅವರಿಗಾಗಿತ್ತು ಅಲ್ವೇ? ಹೌದು. ಹಾ ಇನ್ನು ಅಲ್ಪನೆಯ ಧೂಮ್ರಲೋಚನ ಅವ ಅಲ್ಪ ಅಲ್ಲ. ಅಲ್ಲ, ಹಾ ಹಾ ಅಲ್ವೇ ಅಲ್ಲ. ಪರಾಕ್ರಮ ಒಂದು ಕಾಲದಲ್ಲಿ ದೇವಲೋಕಕ್ಕೆ ದಾಳಿಯನ್ನಿಟ್ಟ, ಹಾ. ಮುಕ್ಕೋಟಿ ದೇವತೆಗಳನ್ನ ಬಡಿದೋಡಿಸಿದ, ಹಾ. ಒಂದು ಕಣ್ಣನ ತೆರೆದ ಅಂತಾರೆ. ಹ್ಮ್ ಅದು ಉರಿಯುತ್ತಿರುವಂತ ಅಗ್ನಿಯಲ್ಲಿ ಅವರು ಕರಟಿ ಕಮರಿ ಹೋಗುತ್ತಾರೆ. ಹಾ ಅಂತ ಯೋಗ್ಯತಾವಂತ ಧೂಮ್ರಲೋಚನ. ಹ್ಮ್ ಈ ದಿವಸ ಧೂಮ್ರಲೋಚನ ಇದ್ದಾನೋ? ಅದೇ ನಮಗೆ ತಲೆಬಿಸಿ ಆಗಿದ್ದು. ಅವನು ಹೋಗ್ಬಿಟ್ಟ. ತಾಯಿ ಬಿಟ್ಟಂತ ಕಣ್ಣಿಗೆ ಹಾ. ಹಿಡಿ ಬೂದಿಯಾಗಿ ಹೋಗಿದ್ದಾನೆ ಧೂಮ್ರಲೋಚನ. ಹಾ ಇನ್ನು ಅಖಂಡ ಬ್ರಹ್ಮಚಾರಿಗಳು, ಹಾ ಚಂಡಮುಂಡರು ಹ್ಮ್ ಕಾಣುವಂತ ಕ್ಷೇತ್ರದಲ್ಲಿ ವಿರೋಧಿಯಾಗಿ ಯಾರೇ ಬಂದರೂ ಕೂಡ ಗೆಲ್ಲುವಂತ ಪರಾಕ್ರಮಿಗಳು. ಹಾ ಅಂತ ಸಾಹಸಿಗಳನ್ನೇ ಕೊಂದು ಕರೆದಿದ್ದಾಳೆ ಬಂದಂತ ಆ ತಾಯಿ ಎಂಬಲ್ಲಿಗೆ. ಅವಳು ಕೊಂದಿದ್ದಲ್ವೋ? ಮತ್ತೆ ಇವರು ಬ್ರಹ್ಮಚರ್ಯ ಹಾಳು ಮಾಡ್ಕೊಂಡು ಅವಳೇ ತಕೊಳ್ತಾಳೆ. ಅಂದ್ರೆ ಇವರು ಕೈಯಾರೆ ಹಾಳು ಮಾಡ್ಕೊಂಡು ಹೌದೌದು. ಹೀಗೆ ಹೇಳ್ತಾ ಇದ್ದೀರಾ ಹಾ. ಒಡೆಯ? ಸರಿ, ಅವರವರ ಆಯಸ್ಸು ಅಷ್ಟೇ ಅಂತ ಭಾವಿಸಿಕೊಂಡಿದ್ದೀರಾ. ಮುಂದೆ ಜಾರದ ಅವದವ. ಹೋದವರೆಲ್ಲ ಹೋಗಲಿ, ಅವ್ರು ಮತ್ತೆ ತಿರುಗಿ ಬರ್ಲಿಕ್ಕಿಲ್ಲ. ಬೇಡ ಬಿಡ, ಬಾರದೇ ಇರುವಂತ ಊರಿಗೆ ಹೋಗಿದ್ದಾರೆ. ಮತ್ತೆ ನಾವು ಸಂಪಾದನೆ ಮಾಡುವ. ಇನ್ನು ನಾವು ಬುದ್ಧಿವಂತರು ಹೌದು ಅಂತಾದ್ರೆ ಇದ್ದದ್ದನ್ನ ನಾವು ಯಾವತ್ತೂ ಶಾಶ್ವತವಾಗಿ ಉಳಿಸಿಕೊಳ್ಬೇಕು ಅಂತಾದ್ರೆ ಇದಕ್ಕಿರುವುದು ಒಂದೇ ಒಂದು ದಾರಿ. ಏನ್ ಮಾಡಬೇಕು ನಾನು? ಒಡೆಯ, ಓ ಎಲ್ಲವರನ್ನು ಉಳಿಸಿಕೊಳ್ಬೇಕು ಅಂತಾದ್ರೆ ವಿಳಂಬ ತರವಲ್ಲ. ಹ್ಮ್ ನಾವೆಲ್ಲರೂ ಒಂದಾಗಿ ಹ್ಮ್ ಒಂದಿದ್ದಾಳೆ ಜಗನ್ಮಾತೆ. ಹಾ ಹೋಗಿ ಅವಳ ಪವಿತ್ರವಾಗಿರುವಂತಹ ಪಾದಕ್ಕೆ ನಮಸ್ಕರಿಸಿಕೊಂಡು ನಮ್ಮಿಂದೇನೋ ತಪ್ಪಾಗಿ ಹೋಗಿದೆ, ಮುಂದೆ ನಾವು ಬದುಕಬೇಕು, ಹಾಗಾಗಿ ನಮ್ಮನ್ನು ನೀವೇ ಕಾಪಾಡಬೇಕು ಅಂತ ಹೇಳಿ ಒಡೆಯ, ವಾಬಯಲ್ಲಿ ನನಗೆ ನೀನು ಆ, ಸಂಬಂಧಿಯೂ ಹೌದು. ಪದವಿಯಲ್ಲಿ ಮಂತ್ರಿ ಹೌದು. ಹೌದು. ಹ, ಹಾಗಾದ್ರೆ ಹ, ನೀನಾಡುವ ಮಾತು ಅವನನ್ನು ಶರಣಾಗಬೇಕು. ನಾನು ಹೌದು. ಹೋಗಿ ಪದಮೂಲವನ್ನ ಕಟ್ಟಿಕೊಂಡು ಹ್ಮ್, ಉಳಿದಿದ್ದನ್ನು ಉಳಿಸಿಕೊಳ್ಳಬೇಕು. ಅದು ಏಯ್! ಹ, ಸಾಧ್ಯವೇ ಇಲ್ಲ. ಹ, ಹಾಗೆ ಉಳಿದಿದ್ದನ್ನು ಉಳಿಸಿಕೊಳ್ಳುವ ಆಸೆ ಯಾರಿಗೆ? ಯಾರಿಗೆ? ಮತ್ತೆ
ಗಳಿಸುತ್ತೇನೆ ಎಂಬಂತ ವಿಶ್ವಾಸ ಇಲ್ಲದೆ ಇದ್ದವ ಉಳಿದನ್ನು ಉಳಿಸಿಕೊಳ್ಳಬೇಕು. ಹಾ ನನಗೆ ವಿಶ್ವಾಸ ಇದೆ, ಹಾ ನಾನೇ ಗಳಿಸಿದ್ದು. ಬೇಕಿದ್ರೆ ಕಳಿತೇನೆ ಮತ್ತು ಪಡಿತೇನೆ. ಓಹೋ ಹಾಗೆ ನಾನು ಹೋಗಿ ಶರಣಾದೆ ಅಂತಾದ್ರೆ ಹಾ ಈ ಮೊದಲು ಸತ್ತವರ ಬದುಕಿಗೆ ಏನು ಅರ್ಥ? ಶರಣಾಗಿದ್ದಾದ್ರೆ ಅವರಿಗೆ ನಾನು ದ್ರೋಹ ಮಾಡಿದಂತಲ್ಲ, ಒಬ್ಬ ರಕ್ಕಸನಾಗಿ ನಮ್ಮವರಿಗೆ ನಾನು ದ್ರೋಹ ಮಾಡಲಾರೆ. ಓಹೋ ಹಾಗಾಗಿ ಛಲ ತೊಟ್ಟಿ ಆಗಿದೆ, ಅಡಿ ಮುಂದಿಟ್ಟಾಗಿದೆ, ಮತ್ತೆ ಹಿಂದೆ ಸರುವ ಪ್ರಶ್ನೆಯೇ ಇಲ್ಲ. ಓಹೋ ಹಾಗೊಮ್ಮೆ ನಾನು ತೊಟ್ಟ ಛಲವನ್ನು ಬಿಟ್ಟೆ ಅಂತಾದ್ರೆ ಲೋಕವೆಲ್ಲ ಕೈ ತಟ್ಟಿ ನಗಾಡುದಿಲ್ವೇ? ಈಗ ನಿನ್ನಲ್ಲಿ ಆಗದಿದ್ರೆ ಏನಂತೆ, ನನ್ನಲ್ಲಿ ತೋಳ್ಬಲ ಉಂಟು, ನನಗೂ ಹೊರಬಲ ಉಂಟು. ನಾನು ನೋಡಿಕೊಳ್ತೇನೆ. ನಾನು ನೋಡಿಕೊಂಡು ಅವಳ ಮುಡಿಗೆ ಕೈ ಇಟ್ಟು ಹೇಳ್ತನ್ನ ಬಳಿಕ ಅವಳು ಸೇವೆ ಮಾಡ್ಲಿಕ್ಕೆ ಒಂದು ಜನ ಬೇಕು. ಅವಳು ಕುಪ್ಪಸ ತೊಳೆಯಲಿಕ್ಕೆ, ಸೀರೆ ತೊಳೆಯಲಿಕ್ಕೆ, ಅದಕ್ಕೆ ನೀಲಾದೀತು ಬಂಡ ಶಂಡ ಚೂಲಿದ ಜನ್ಮಕ್ಕೆ ಅಂತ ಮಾಡ್ಕೊಂಡ್ರ ನಿಶ್ಚಯ ನಿಮ್ಮಯ ಪದವಿಯಲ್ಲಿ ಮಂತ್ರಿ, ಸಂಬಂಧದಲ್ಲಿ ನಿಮ್ಮ ಗಳಿಯ ನಾನು. ಹೌದು, ಮನೆ ತೊಳೆಯೋ ನೀನು. ಮಹಾರಾಜ ತಪ್ಪಿದ ಅಂತ ಆದ್ರೆ ಇಟ್ಕೊಂಡು ತಪ್ಪು ಮಾಡಿದೆ. ನಿಮಗೆ ಸಲಹೆ ಸೂಚನೆ ಕೊಡಬೇಕಾದ ನಮ್ಮ ಕರ್ತವ್ಯ. ಮಂತ್ರಿಯಾಗಿ ಇಲ್ಲ, ಆದ್ರೆ ಅವಳಿಗೂ ಅವಳಿಗೆ ಕುತಂತ್ರ ಮಾಡಬೇಡ. ಇಲ್ಲಿವರೆಗೆ ನಾನು ಮನೆ ತೊಳಿಲಿಲ್ಲ, ಉಳಿಸಿಕೊಳ್ಳುವ ಮಾತನ್ನೇ ಆಡಿದೆ. ಆದ್ರೆ ನನ್ನ ಮಾತನ್ನು ಮೀರಿ ಹೋಗ್ತೀರ ಅಂತಾದ್ರೆ ಮನೆ ನೀವೇ ಕಳ್ಕೊಳ್ತೀರಿ. ಮನೆ ಹೋಗ್ಲ, ಮನಸ್ಸು ಹಾಳಾಗ್ಬಾರ್ದು. ನನ್ನ ಮನಸ್ಸು ಅವಳನ್ನ ಬಯಸಿದೆ. ಸರಿ, ಮನೆ ಮತ್ತೆ ನಾನು ನಿರ್ಮಾಣ ಮಾಡ್ತೇನ. ನೀವು ಹೋಗುವುದು ಬೇಡ, ನನಗೊಂದು ಅಪ್ಪಣೆ ಕೊಡಿ. ಬರ್ತಾಳೆ ಅಂತಾದ್ರೆ ಅವಳ ಕಮಲಿಗೆ ಕೈ ಇಟ್ಟು ಎಳಕೊಂಡು ಬರ್ತಾನೆ. ಬರ್ತಾಳೆ ಅಂತ ನೀನ್ ಯಾಕೆ? ಬರ್ತಾಳೆ ಅಂದ್ರೆ ನೀ ಯಾಕೆ ಮತ್ತೆ ಹೋಗುದು? ಹೋಗ್ಬೇಕಲ್ಲ. ಬರುವುದಿಲ್ಲ ಅಂತ ಕಬರಿ ಕೈ ಇಟ್ಕೊಂಡು. ಬರ್ತಾಳೆ ಅಂತಾದ್ರೂ ನನ್ ಕರ್ಕೊಂಡು ಬರ್ತೇನೆ, ಬರುವುದಿಲ್ಲ ಅಂತಾದ್ರೂ ಎಳ್ಕೊಂಡು ಬರ್ತೇನೆ. ಅವಳು ಬರುವುದಿಲ್ಲ ಅಂತ ಮೊದಲು ಹೇಳಿದ್ದಾಳೆ, ಅವಳು ಎಳ್ಕೊಂಡು ಬರಬೇಕು. ನೀವು ಹಾಗೆ ಅವಳ ಮೂಡಿ ತಗ್ಗಿಸಬೇಕು, ಮಾಂಗಲ್ಯ ಕಟ್ಟಬೇಕು. ಇಲ್ಲದೆ ಹೋದ್ರೆ ಈ ಕಾಲದಲ್ಲೇ ನಾನು ಮಡಿಯುತ್ತೇನೆ ಮಡಿಯಪ್ಪಣೆಯನ್ನ. ಮಡಿತೀಯ? ತಿಳುವುದಕ್ಕೆ ನಾ ಬಿಡ್ತೇನೆ, ಹೋಗುವ. ನಮೋ ಶುಂಭದಾನವ ಬರಬರುತ್ತಾ ಹುಂಬನಾಗುತ್ತಾ ಇದ್ದಾನೆ. ತಾಯಿಯಿಂದ ಕೇಳು ಇವರಿಗೆ ಕೊಟ್ಟಿಟ್ಟಂತಹ ಬುದ್ಧಿ. ನಮ್ಮವರೇ ಕೆಲವರು ನಂಬಿದವರಿದ್ದಾರೆ. ಅವರಿಗೆಲ್ಲ ಒಂದು ಕಿವಿ ಮಾತು ಹೇಳಲೇಬೇಕು. ಸಂಸಾರ ಎಂಬ ಶರದಿಯನ್ನ ದಾಟಿ ಬದುಕಿನಲ್ಲಿ ಸಾಯುಜ್ಯವನ್ನ ಪಡೆಯುವಂತಹ ಮನಸ್ಸುಳ್ಳವರು ಇಲ್ಲಿ ಹೊಯ್ತಾರೆ ಅಂತಾದ್ರೆ ನನ್ನನ್ನು ಅನುಸರಿಸಿಕೊಂಡು ನನ್ನೊಟ್ಟಿಗೆ ಬನ್ನಿರೋ ಬನ್ನಿ.